ನಿಲ್ಲೋ ನಿಲ್ಲೋ ಏನು ಮಾಡ್ತಾ ಇದ್ದೀನಿ? ನನಗೇನು ಬೇಕೋ ಅದು ಮಾಡ್ಕೋತಾ ಇದ್ದೀನಿ. ನಿಮಗೇನಾಗಬೇಕು ಅದನ್ನು ಕಟ್ಕೊಂಡು ನಿಮಗೇನು? ಅದು ಸರಿನೇ ಬಿಡು, ನಿನ್ನ ಕಟ್ಕೊಂಡಿರದೆ ಸಾಕು, ಇನ್ನು ಅದ್ಯಾಕೆ ಅಂತೀಯಾ? ಹಾಂ, ಏನಿಲ್ಲ, ಅದು ನಿನ್ನ ಫ್ರೆಂಡು ಸೌಪರ್ಣಿಕ್ ಅವರವರಲ್ಲ, ಅವ್ರ ಜೊತೆ ಅಪ್ಪಯ್ಯ ಏನೋ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ. ಒಂಚೂರು ಅವ್ರನ್ನ ಫೋನ್ ಮಾಡಿ ಕರಿ. ಏನು? ಸೋಪಿನ ನಾನು ಫೋನ್ ಮಾಡಿ ಕರಿಬೇಕಾ? ಅವಳು ನನ್ನ ಫ್ರೆಂಡು, ಕರಿಬೇಕು ಅದೇನೋ ಸರಿ, ಆದರೆ ಯಾಕೆ ಕರಿಬೇಕು ಅಂತಲೇ ಹೇಳಿಲ್ವಲ್ಲ? ಅದು ಬಿಸ್ನೆಸ್ಸು. ಅದೇ ಬಿಸ್ನೆಸ್ ವಿಷಯ ಮಾತಾಡಿದ್ವಲ್ಲ, ಆ ವಿಚಾರವಾಗಿ ಮಾತಾಡ್ಬೇಕಂತೆ, ಅದಕ್ಕೆ. ಅರ್ಥ ಆಗ್ತಿದೆ ರೀ, ನನಗೆ ಎಲ್ಲ ಅರ್ಥ ಆಗ್ತಿದೆ. ನೀವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಏನೋ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ರೀ. ಆ SP ಪದೇ ಪದೇ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಈ ಸಿದ್ದು ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ. ಆ ಭಾವನ ನೋಡಿದ್ರೆ ನಿಮ್ಮ ಹತ್ರ ಬಂದು ಏನೇನೋ ಗುಟ್ಟಾಗಿ ಮಾತಾಡ್ತಿರ್ತಾಳೆ. ನೀವು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಅವಳಿಗೇನೋ ಸಹಾಯ ಮಾಡ್ತಾ ಇರ್ತೀರಾ. ಇನ್ನು ನಿಮ್ಮ ಮಾವ ನೋಡಿದ್ರೆ ಅವರೇ ಸೌಪರ್ಣಿಕನ ಡೈರೆಕ್ಟಾಗಿ ಫೋನ್ ಮಾಡಿ ಕರಿಬೋದಾಗಿತ್ತು. ಹಂಗಾಗಲ್ಲ. ನಿಮ್ಮನ್ನ ಕರೆದು ನಿಮ್ಗೆ ಹೇಳಿ, ನೀವು ಬಂದು ನನಗೆ ಹೇಳಿ, ನಾನು ಅವಳಿಗೆ ಹೇಳಿ ಅವಳನ್ನ ಇಲ್ಲಿ ಕರೆಸ್ಬೇಕಂತೆ. ಅಲ್ಲಿಗೆ ನನಗೆ ಅರ್ಥ ಆಗಲ್ವಾ ರೀ? ನಿಮ್ಮ ತಲೆನಾದ್ರೂ ಬುದ್ಧಿ ಇದೆಯಾ? ಏನಿದೆ ನಿಮ್ಮ ತಲೆನಲ್ಲಿ? ನಿಮ್ಮ ಅಪ್ಪ ಹೇಳಿದ್ದನ್ನೆಲ್ಲ ಮಾಡ್ತಿರ್ತಿರಲ್ಲ ಯಾವಾಗಲೂ ಕೂಡ. ಮಣ್ಣು ತಿನ್ನು ಅಂದರೆ ಅದರೂ ತಿಂದುಬಿಡಿ. ಅದಕ್ಕೆ ರೀ, ಅದಕ್ಕೆ ನೀವು ರಾಜಕೀಯದಲ್ಲಿ 6 ಕೇಳ್ತಿಲ್ಲ, 3 ಇಳಿತಾ ಇಲ್ಲ. ನಿಮ್ಮ ತಮ್ಮ ಸಿದ್ದು ನೋಡ್ರಿ, ನೋಡಿ ಕಲೀರಿ ಅವನನ್ನ. ಎಲ್ಲದರಲ್ಲೂ ಅವನೇ ಮುಂದೆ ಇರೋದು. ಥು, ಇಷ್ಟು ಹೇಳಿದ್ರು ಅಷ್ಟೇ ಆಗೋಯ್ತು ನಿಮ್ಮ ಬದುಕು. ಅಲ್ಲ ಕಣಮ್ಮಿ, ನಾನು ಬರೀ ನಿನ್ನ ಫ್ರೆಂಡಿಗೆ ಫೋನ್ ಮಾಡು ಅಂತ ಅಂದೆ. ಅಷ್ಟಕ್ಕೆ ಯಾಕೆ ಹಿಂಗೆ ರಂಚಂಡಿ ಅವತಾರ ತಾಳ್ತಾ ಇದೀಯ ಅಂತ. ಅಲ್ಲ, ನಾನು ನನ್ನ ನುಡ್ಸಿರೋ ಅಪ್ಪನ ಮಾತು ಕೇಳ್ದೇನೆ ಬೀದಿಲಿ ಹೋಗೋರು ಮಾತು ಕೇಳೋಕ್ಕಾಯ್ತದೆ ನಮ್ಮಿ? ನೀನೇನು ಹೇಳಿದ್ರು ಅಷ್ಟೇ, ನಾನು ನಮ್ಮ ಅಪ್ಪಯ್ಯನ ಮಾತನ್ನೇ ಕೇಳೋದು. ಇನ್ನು ರಾಜಕೀಯದಲ್ಲಿ ನಾನಿದ್ರೇನು ಸಿದ್ದು ಇದ್ರೇನೋ ನನಗೇನೋ ಅದು ವಿಶೇಷ ಅನ್ಸಕ್ಕಿಲ್ಲ. ಸಿದ್ದುನೇ ಇರಲಿ ಬಿಡು, ಅವ್ನು ನನ್ನ ತಮ್ಮನೆಯ. ಇನ್ನು ಭಾವನ ವಿಷಯಕ್ಕೆ ಬಂದರೆ, ಭಾವನ ಏನೋ ಬಂದು ಕೇಳ್ಕೊಂಡ್ರು, ಅವ್ರಿಗೆ ನಾನು ಸಹಾಯ ಮಾಡ್ತಿದ್ದೆ ಅಷ್ಟೇ. ಇದರಲ್ಲಿ ಇನ್ನೇನು ಇಲ್ಲ. ಈಗೇನು ನೀನು ಅವ್ರಿಗೆ ಫೋನ್ ಮಾಡಿಯೋ ಇಲ್ವೋ ಅಷ್ಟು ಹೇಳು. ಮಾಡ್ತೀನಿ. ಯಾಕೆ ಅಂದರೆ ನಿಮಗೆ ಏನೇ ಹೇಳಿದ್ರು ಕೂಡ ನಿಮ್ಮ ಹಣೆ ಬರನೇ ಇಷ್ಟು ಅಂದಮೇಲೆ ನಾನು ಯಾಕ್ರಿ ತಲೆ ಕೆಡಿಸ್ಕೊಳ್ಳಿ? ಅಟ್ಲೀಸ್ಟು ನನ್ನ ಫ್ರೆಂಡ್ ಬಿಸ್ನೆಸ್ ಆದರೂ ಒಳ್ಳೇದಾಗಲಿ, ಅದಕ್ಕಾದರೂ ಕಾಲ್ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಯಾಕಾದರೂ ಕಟ್ಕೊಂಡು ಯಪ್ಪನ. ಮಾವ, ಜಾನು ಫೋನ್ ಮಾಡಿ ಹೇಳಿದ್ದೀನಿ. ಮಾವ, ಅಜ್ಜಿ ಏನೋ ಮಾತಾಡ್ತಾ ಇರೋ ಹಾಗಿದೆ. ಶ್ರೀನಿವಾಸ್ ಅವರೇ, ನಿಮ್ಮ ತಾಯಿ ಜಯಂತ್ ಅಂತ ಕನ್ವರ್ಸ್ತಾ ಇದ್ದಾರೆ. ಜಯಂತ್ ಅಂದರೆ ನಿಮ್ಮ ಅಳಿಯ ಅಲ್ವಾ? ಹೌದು ಡಾಕ್ಟ್ರೇ. ಅವ್ರನ್ನ ಇಲ್ಲಿ ಕರ್ಸೋಕ್ಕಾಗುತ್ತಾ? ಅದು ನಾನು ಈಗ ತಾನೇ ಫೋನ್ ಮಾಡಿ ಅಜ್ಜಿಗೆ ಪ್ರಜ್ಞೆ ಬರೋ ಥರ ಇದೆ ಅಂತ ಹೇಳಿದ್ದೀನಿ. ಈಗ ಇನ್ನೊಂದ್ಸಲ ಫೋನ್ ಮಾಡಿ ಬರೋದಕ್ಕೆ ಹೇಳ್ಬಿಡ್ತೀನಿ. ಮೊದಲು ಅವ್ರನ್ನ ಬರೋಕ್ಕೆ ಹೇಳಿ. ಸಪೋಸ್ ಅವ್ರು ಬಂದರೆ ಕನ್ವರ್ಸ್ತಾ ಇರೋರು ಅವ್ರ ಜೊತೆ ರೆಸ್ಪಾಂಡ್ ಮಾಡ್ಬೋದು. ಬೇಡ, ಅಳಿಯಂದ್ರೆ ಬೇಗ ಬರೋಕ್ಕೆ ಹೇಳ್ಬೇಡ. ಆಯಿತು ಮಾವ. ಮತ್ತ್ಯಾಕೆ ಇವ್ರು ಫೋನ್ ಮಾಡ್ತಾ ಇದ್ದಾರೆ? ಈಗ ಅಜ್ಜಿಗೆ ಪೂರ್ತಿಯಾಗಿ ಪ್ರಜ್ಞೆ ಬಂದ್ಬಿಡ್ತಾ? ನೋ ಜಯಂತ, ಈಗ ಫೋನ್ ರಿಸೀವ್ ಮಾಡೋದು ಬೇಡ. ಯಾ ಆಗ್ಲಿಂದ ಯಾರ್ದೋ ಕಾಲ್ ಬರ್ತಿದೆ, ಯಾಕೆ ರಿಸೀವ್ ಮಾಡ್ತಿಲ್ಲ? ಇಟ್ಸ್ ನಥಿಂಗ್, ಯಾರೋ ಇಲ್ಲ.
ಇದೇನಿದು ಯಾರು ಫೋನ್ ಮಾಡಿದೆ ಫೋನ್ಗೆ ಆಗಿಲ್ಲ ಸುಮ್ಮನೆ ರಿಂಗ್ ಬರುತ್ತಾ ನಂಗೆ ಗೊತ್ತೇ ಇರಲಿಲ್ವಲ್ಲ ಕೊಡಿ ಯಾರು ಅಂತ ನೋಡ್ತೀನಿ ನೀವು ಮಾತ್ರ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ರಿಸೀವ್ ಮಾಡ್ಬೋದು ನಾನು ಮಾಡಿದ್ರೆ ಅದು ತಪ್ಪಾಗುತ್ತಾ ಕಾಲ್ ಕಟ್ಟಾಯ್ತು. ಅದಕ್ಕೆ ಫೋನ್ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ ಮಾತಾಡಿ ಜಯಂತ್ ಅವರೇ ದಯವಿಟ್ಟು ಕ್ಷಮಿಸಿ, ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ. ಮಾತಾಡಿ ಅದು ನೀವು ಒಂದ್ಸಲ ಮನೆ ಹತ್ರ ಬಂದು ಹೋಗೋಕ್ಕಾಗತ್ತಾ ಜಯಂತ್ ಅವರೇ? ಯಾಕೆ ಏನಾಯ್ತು? ಅದು ಈಗ ತಾನೇ ಡಾಕ್ಟ್ರು ಅಜ್ಜಿನ ಚೆಕಪ್ ಮಾಡ್ತಿದ್ರು. ಆಗ ಮಂಪರದಲ್ಲಿ ಅಜ್ಜಿ ಒಂದು 2-3 ಸಲ ನಿಮ್ಮ ಹೆಸರನ್ನ ಹೇಳಿದ್ರು. ಅದಕ್ಕೆ ಡಾಕ್ಟ್ರು ನಿಮ್ಮ ಬಗ್ಗೆ ವಿಚಾರಿಸಿದ್ರು. ಸಾಧ್ಯ ಆದರೆ ಅವ್ರನ್ನ ಕರೆಸಿ ಅಂತಲೂ ಹೇಳಿದ್ರು. ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದು ಹೋಗೋಕ್ಕಾಗತ್ತಾ ಜಯಂತ್ ಅವರೇ? ಆ್ಯಕ್ಚುಲಿ ನನಗೆ ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಇದೆ, ಸಡನ್ನಾಗಿ ಹೇಳ್ತಿದ್ದೀರಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಜಯಂತ್ ಅವರೇ ದಯವಿಟ್ಟು ನಿಮ್ಮ ಮೀಟಿಂಗನ್ನು ಇನ್ನೊಂದು ದಿವಸ ಇಟ್ಕೊಳ್ಳಿ. ಈಗ ಅಜ್ಜಿ ಹುಷಾರಾಗೋದು ನಮಗೆ ತುಂಬ ಮುಖ್ಯ. ನಿಮ್ಮ ಹೆಸರನ್ನೇ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಬಹುಶಃ ಅಜ್ಜಿಗೆ ನಿಮ್ಮ ಹತ್ರ ಏನೋ ಹೇಳೋದಕ್ಕಿರಬೇಕು. ದಯವಿಟ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದು ಹೋಗಿ. ಸರಿ ಬರ್ತೀನಿ. ಹಾಗೆ ಈ ವಿಷಯನ ಜಾನುಗೂ ಹೇಳಿಬಿಡಿ, ಅವಳು ತುಂಬ ಖುಷಿ ಆಗ್ತಾಳೆ. ಶೋರ್, ಹೇಳ್ತೀನಿ. ಸರಿ ಜಯಂತ್ ಅವರೇ, ಥ್ಯಾಂಕ್ ಯು. ಅಯ್ಯೋ